ವೆಲ್ಕಮ್ ಟು ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 3ನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ವಿಷಯದಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖವಾದ ಪ್ರಶ್ನೆವೆಂದರೆ ಭಾಷಣ ಕಲೆಯ ಮಹತ್ವ. ಇದನ್ನು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಮುಖ ಪ್ರಶ್ನೆಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಯಾರೂ ಸ್ಕಿಪ್ ಮಾಡದೆ ನೋಡಿ. ಮುಂದೆ ಇದೇ ರೀತಿಯಾಗಿ ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ನೀವು ಯಾರಾದರೂ ಈ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಭಾಷಣ ಕಲೆಯ ಮಹತ್ವ. ಭಾಷಣ ಕಲೆ ಮೂಲತಃ ಒಂದು ಜ್ಞಾನ ಕ್ಷೇತ್ರ. ಇದರಿಂದಾಗುವ ಪ್ರಯೋಜನ ಅಪಾರವಿದೆ. ಭಾಷಣ ಕಲೆಯ ಮೂಲತಃ ಒಂದು ಜ್ಞಾನ ಕ್ಷೇತ್ರ. ಇದರಿಂದಾಗಿ ಅನೇಕ ಪ್ರಯೋಜನಗಳಿವೆ. ಮೊದಲನೇದಾಗಿ ಮಹತ್ವವನ್ನು ನೋಡುವುದಾದರೆ, ಮೊದಲನೇದಾಗಿ ಕಲೆ ಮುಖ್ಯವಾಗಿ ಮನುಷ್ಯನ ಜ್ಞಾನ ದಿಗಂತವನ್ನು ವೃದ್ಧಿಸುತ್ತದೆ. ತನ್ಮೂಲಕ ಆತನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಒಬ್ಬ ಭಾಷಣಕಾರ ಅಭ್ಯಾಸವನ್ನು ಪ್ರತಿದಿನ ಅಭ್ಯಾಸ ಮಾಡುವಂತೆ ಅವನ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಅವನ ಮೂಲಕ ಆತನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನೆಕ್ಸ್ಟ್, ಎರಡನೇದು, ಭಾಷಣ ಕಲೆಯು ವ್ಯಕ್ತಿಯನ್ನು ಜ್ಞಾನದ ಅಗರವನ್ನಾಗಿ ಮಾಡುವುದರ ಜೊತೆಗೆ ಆತನ ವ್ಯಕ್ತಿತ್ವವನ್ನು ಉನ್ನತಿಗೊಳಿಸುತ್ತದೆ. ಒಬ್ಬ ಉತ್ತಮ ಭಾಷಣಕಾರನು ಅನೇಕ ವಿಷಯಗಳನ್ನು ತಿಳಿದುಕೊಂಡು ಭಾಷಣ ಮಾಡುವುದರಿಂದ ಅವನ ವ್ಯಕ್ತಿತ್ವ ಉನ್ನತಗೊಳಿಸುತ್ತದೆ. ಇನ್ನು ಮೂರನೆಯದು, ಭಾಷಣ ಕಲೆ ಅನೇಕ ಗಣ್ಯ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೊಂದು ಮೆರುಗನ್ನು ತಂದುಕೊಡುತ್ತದೆ. ಒಬ್ಬ ಯಾವುದಾದರೂ ವ್ಯಕ್ತಿ ಆಗಿರುವುದು, ಭಾಷಣ ಮಾಡುವಂತಹ ಅಂಥವರನ್ನು ವ್ಯಕ್ತಿತ್ವ ಮೆರುಗನ್ನು ತಂದುಕೊಡುವುದಾಗಿರುತ್ತದೆ ಭಾಷಣ ಎಂಬ ಕಲೆಯು. ಇದಕ್ಕೆ ನಿರ್ದೇಶನ ಸ್ವಾಮಿ ವಿವೇಕಾನಂದರು ಅಮೆರಿಕ ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ಅವರನ್ನು ಜಗತ್ಪ್ರಸಿದ್ಧ ವ್ಯಕ್ತಿಯನ್ನಾಗಿ ಮಾಡಿತು. ಅಂದರೆ ಅಮೆರಿಕದಲ್ಲಿ ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಭಾಷಣವು ಅವರ ವ್ಯಕ್ತಿತ್ವವನ್ನು ಜಗತ್ಪ್ರಸಿದ್ಧಿಯಾಗಿ ಮಾಡಿತು. ನೆಕ್ಸ್ಟ್, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಯಶಸ್ವಿಗೆ ಕಾರಣವಾದದ್ದು ಗಾಂಧೀಜಿಯವರ ಭಾಷಣವೇ ಹೊರತು ಯುದ್ಧ ನೀತಿಯಲ್ಲ. 1942ರಲ್ಲಿ ಗಾಂಧೀಜಿ ಕರೆ ಕೊಟ್ಟ ಮಾಡು ಇಲ್ಲವೇ ಮಡಿ ಎಂಬ ಅಂತಿಮ ಹೋರಾಟದ ಭಾಷಣವೇ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿತು. ಇನ್ನು 5ನೇದ್ದು, ಭಾಷಣ ಕಲೆಯು ಪ್ರೇಕ್ಷಕರನ್ನು ಮನಸ್ಸನ್ನು ಮುಟ್ಟುವಂತಿರಬೇಕು. ಆ ರೀತಿಯಾಗಿದ್ದರೆ ಮಾತ್ರ ಪ್ರೇಕ್ಷಕರು ಭಾಷಣಕಾರನ್ನು ಇಷ್ಟಪಡುತ್ತಾರೆ. ಅಂದರೆ ಅವನು ಮಾಡುವಂಥ ಭಾಷಣವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳುತ್ತಾರೆ. ಇನ್ನು ಭಾಷಣ ಕಲೆಯು ಭಾಷಣಕಾರನ ವ್ಯಕ್ತಿತ್ವದ ಘನತೆ ಹೆಚ್ಚಿಸುತ್ತದೆ. ನೆಕ್ಸ್ಟ್, ವಿಜಯಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಕೊಪ್ಪಳ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಇಬ್ರಾಹಿಂ ಸುತಾರ ಮೊದಲಾದ ಶ್ರೀಗಳ ಸಂತರ ಪ್ರವಚನಗಳಿಂದ ಜನರಲ್ಲಿ ಭಕ್ತಿ, ಶ್ರದ್ಧೆ, ಪ್ರೀತಿ, ಮಮತೆ ಮುಂತಾದ ಮಾನವೀಯ ಮೌಲ್ಯಗಳು ಉದ್ದೀಪನವಾದವು. ಸಾಧು ಸಂತ ಮಹನೀಯರು ಮಾಡುತ್ತಿದ್ದ ಪ್ರವಚನ ಭಾಷಣಗಳಿಂದ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ನೆಲೆ ನಿಲ್ಲುವಂತಾಯಿತು. ಇನ್ನು 7ನೇದ್ದು, ಭಾಷಣದಲ್ಲಿ ವಿಷಯ ಮಂಡನೆ ಅತ್ಯಂತ ಪ್ರಧಾನವಾದದ್ದು. ಸಂದರ್ಭ ಅನುಸಾರವಾಗಿ ಧ್ವನಿಯಲ್ಲಿ ಏರಿಳಿತ ಅವಶ್ಯಕವಾಗಿರುತ್ತದೆ. ಇನ್ನು 8ನೇದ್ದು, ಭಾಷಣದ ವಾಕ್ಯಗಳು ಸರಳ ಹಾಗೂ ಸಮರ್ಪಕವಾಗಿರಬೇಕು. ಪ್ರೇಕ್ಷಕರಿಗೆ ಭಾಷಣದ ತುಣುಕು ಹಾಗೂ ವಿಚಾರಗಳು ಕುತೂಹಲ ಮೂಡಿಸಬೇಕು. ಭಾಷಣದ ಮಾತುಗಳು ಭಾವಕ್ಕೆ ತಕ್ಕಂತೆ, ವಿಚಾರಕ್ಕೆ ತಕ್ಕಂತೆ ಮುಖ್ಯ ಅಂಶಗಳನ್ನು ಒತ್ತು ಕೊಟ್ಟು ಹೇಳಬೇಕು. ಇದೆಲ್ಲ ಭಾಷಣ ಕಲೆಯ ಮಹತ್ವವಾಗಿದೆ. ಈ ವಿಷಯದ ಬಗ್ಗೆ ನಿಮಗೆ ಏನಾದರೂ
ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ನಿಮಗೆ ಸರಿಪಡಿಸುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲಲ್ಲಿ BA 3rd ಸೆಮ್ ಎಲ್ಲ ವಿಷಯಗಳ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಬೇಕಾದ ವಿಷಯದ ಪ್ರಮುಖವಾದ ಪ್ರಶ್ನೆಯನ್ನು ನೀವು ವಿಡಿಯೋವನ್ನು ವಾಚ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭಾಷಣಕ್ಕೆ ಮುನ್ನ ಸಿದ್ಧತೆಗಳು ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ತಿಳಿಯೋಣ. ಧನ್ಯವಾದಗಳು. ಹಾಗೆ ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಕಾಲೇಜಿನ ಗೆಳೆಯರಿಗೆ ಶೇರ್ ಮಾಡಿ.